ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾವು ಇಡ್ಲಿಗೆ ಸಾಂಬಾರನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇವತ್ತಿನ ಸಾಂಬಾರು. ಇಡ್ಲಿ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಉಂಟು, ಅಲ್ಲಿಂದ ನೀವು ನೋಡ್ಬೋದು. ಈ ರೀತಿ ಸ್ಪಾಂಜಿ ಟೇಸ್ಟಿಯಾಗಿ ಇಡ್ಲಿ ಈಸಿಯಲ್ಲಿ ಮನೆಯಲ್ಲಿ ಮಾಡ್ಬೋದು. ಸಣ್ಣ ಅಂತ ಹೇಳ್ತೀವಿ ನಮ್ಮದರಲ್ಲಿ, ಇದನ್ನು ಮಂಗಳೂರು ಸೈಡಲ್ಲಿ ಸಣ್ಣ ಅಂತ ಕರಿತೀವಿ ಇದನ್ನು. ಓಕೆ, ಇದನ್ನು ಯಾವ ರೀತಿ ಮಾಡೋದಂತ ಡಿಸ್ಕ್ರಿಪ್ಷನಲ್ಲಿ ಉಂಟು, ನೀವು ಅಲ್ಲಿಂದ ನೋಡ್ಬೋದು. ನನ್ನ ಬೇರೆ ಚಾನಲಲ್ಲಿ ಅದು ಬಂದಿದೆ. ಓಕೆ, ಇವತ್ತು ನಾನು ನಿಮಗೆ ಕೇವಲ ಸಾಂಬಾರನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಹಾಗೂ ತುಂಬ ಈಸಿಯಲ್ಲಿ ತೋರಿಸ್ತೀನಿ, ಹಾಗೂ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಯಾರಿಗೆ ನನ್ನ ರೆಸಿಪಿ ಇಷ್ಟ ನೋಡಿ ಅವರು ಈವಾಗಲೇ ಲೈಕ್ ಮಾಡಿ. ಓಕೆ, ಫಸ್ಟಿಗೆ ನಾನಿಲ್ಲಿ ಒಣಮೆಣಸು ತಗೊಂಡಿದ್ದೀನಿ. ಒಣಮೆಣಸು ಒಂದು 10ರಿಂದ 15 ಒಣಮೆಣಸು ಸಾಕು. ನೀವು ಜಾಸ್ತಿ ಸಾಂಬಾರು ಹುಡಿ ಮಾಡಿ ಇಡೋದಾದರೆ ಸ್ವಲ್ಪ ಜಾಸ್ತಿ ಹಾಕಿ, ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಇಲ್ಲಿ ಕೊತ್ತಂಬರಿ ಕಾಳನ್ನು ಹಾಕಿದ್ದೀನಿ. ಸಣ್ಣ ಸ್ಪೂನ್ ಆದರೆ 1-2 ಸ್ಪೂನ್ ನೀವು ಹಾಕಿ. ಓಕೆ, ಇದು ಸ್ವಲ್ಪ ಫ್ರೈ ಮಾಡಿ ನಾನು ತೆಗೆದಿದ್ದೀನಿ. ಇವಾಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಒಂದು 1/4 ಕಪ್ಪಷ್ಟು. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಇದರದ್ದು ಸ್ವಲ್ಪ ಕೆಂಪು ಬರಬೇಕು, ಕ್ರಿಸ್ಪಿಯಾಗಿ ಬರಬೇಕಿತ್ತು, ಆವಾಗ ಚೆನ್ನಾಗಿ ಹುಡಿ ಕೂಡ ಆಗುತ್ತೆ. ಇವಾಗ 1/4 ಕಪ್ಪಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಇದು ಕೂಡ ಹಾಗೆ ಚೆನ್ನಾಗಿ ಕೆಂಪಾಗೋವರೆಗೂ ನಾವು ಫ್ರೈ ಮಾಡಲಿಕ್ಕೆ ಉಂಟು. ಇವಾಗ ಇದಕ್ಕೆ ಸ್ವಲ್ಪ ನಾನು 1 ಸ್ಪೂನಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಯಾವುದಾದ್ರೂ ವೈಟ್ ರೈಸ್ ಇದ್ದರೆ ಅದನ್ನು ನೀವು ಹಾಕ್ಬೋದು. ಓಕೆ, ಇವಾಗ ಚೆನ್ನಾಗಿ ರೈಸ್ ಹಾಕಿದ್ದೀವಿ ನೋಡಿ, ಅದು ಒಳ್ಳೆ ರೀತಿಯಲ್ಲಿ ಉಬ್ಬಿ ಬರೋ ತನಕ ನಾವು ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಗ್ಯಾಸಲ್ಲಿ ಮಾಡೋದಾದರೆ ಸ್ಲೋವಲ್ಲಿಟ್ಟು ಫ್ರೈ ಮಾಡಿ, ಒಲೆಯಲ್ಲಿ ಮಾಡೋದಾದರೆ ಸ್ವಲ್ಪ ಬೆಂಕಿ ಕಮ್ಮಿಯಲ್ಲೇ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲನೂ. ಸಾಸಿವೆ ಬೇಕಿದ್ದರೆ ಸಾಸಿವೆ ಕೂಡ ಹಾಕ್ಬೋದು. ಇಲ್ಲಿ ನಾನು ಸಾಸಿವೆ ಉಪಯೋಗ ಮಾಡಲಿಲ್ಲ. ಇಲ್ಲಿ ನೋಡಿ, ಒಂದು 1/4 ಸ್ಪೂನಷ್ಟು ಮೆಂತೆ ಹಾಗೂ 1/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕಿದ್ದೀನಿ. ಚೆನ್ನಾಗಿದು ಪಟ 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 ಆಗೋವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡಿ. ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಉಂಟು ನೋಡಿ ಜೀರಿಗೆ. ಓಕೆ, ಇವಾಗ ನಾನು ತೆಂಗಿನಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ನಾನು ಈ ರೀತಿ ತೊಗೊಂಡಿದ್ದೀನಿ 1 ಸ್ಪೂನಷ್ಟು. ನೀವು ಬೇಕಿದ್ದರೆ ತೆಂಗಿನ ತುರಿ ಕೂಡ ತೊಗೊಳ್ಬೋದು, ಅಥವಾ ಕೊಬ್ಬರಿ ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಫ್ರೆಶ್ ಕಾಯನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಇದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡಿ, ಎಲ್ಲವನ್ನು ಸಪ್ರೇಟಾಗಿ ನಾನು ಫ್ರೈ ಮಾಡಿ ಒಂದರಲ್ಲಿ ಹಾಕ್ಕೊಳ್ತೀನಿ ಆಮೇಲೆ. ಓಕೆ, ಇವಾಗ ಎಲ್ಲವನ್ನು ಫ್ರೈ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬೇಳೆಯನ್ನು ಹಾಕ್ತಾಯಿದ್ದೀನಿ, ತೊಗರಿ ಬೇಳೆಯನ್ನು. ಇಲ್ಲಿ ನಾನು 1.5 ಕಪ್ಪಷ್ಟು ತೊಗರಿ ಬೇಳೆಯನ್ನು ಹಾಕಿದ್ದೀನಿ ನೋಡಿ. ಇಷ್ಟು ಚೆನ್ನಾಗಿ ಇದನ್ನು ತೊಳೆದು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡೋಣ. ಅಷ್ಟರವರೆಗೂ ನೋಡಿ, ಇದು ಕೂಡ ಇವಾಗ ತಣ್ಣಗಾಗಿದೆ. ಇದನ್ನು ಇವಾಗ ನಾನೇನು ಮಾಡ್ತೀನಿ ಅಂದರೆ, ಮಿಕ್ಸಿಯಲ್ಲಿ ಆದರೆ ನೀವು ಸಣ್ಣ ಜಾರಲ್ಲಿ ಹಾಕಿ ಇದನ್ನು ಹುಡಿ ಮಾಡ್ಬೋದು. ನೋಡಿ, ಬೇಳೆ ನಾನಿವಾಗ ಒಲೆ ಮೇಲೆ ಇಟ್ಟಿದ್ದೀನಿ, ನೀರು ಹಾಕಿ. ನಾನಿಲ್ಲಿ ಕಲ್ಲಲ್ಲಿ ಇದನ್ನು ನೋಡಿ ಈ ರೀತಿ ಕುಟ್ಟುತ್ತಾ ಇದ್ದೀನಿ. ಈ ರೀತಿ ಕೂಡ ನೀವು ಹುಡಿ ಮಾಡ್ಬೋದು. ಕ್ರಿಸ್ಪಿಯಾಗಿ ಮಾತ್ರ ಫ್ರೈ ಮಾಡಬೇಕು, ಆವಾಗ ಚೆನ್ನಾಗಿ ಈ ರೀತಿ ಹುಡಿ ಆಗುತ್ತೆ. ಇಲ್ಲದಿದ್ದರೆ ಸ್ವಲ್ಪ ನೀರು ಹಾಕಿ ಮಸಾಲೆ ರೀತಿ ಕೂಡ ನೀವು ಗ್ರೈಂಡ್ ಮಾಡ್ಬೋದು, ಅಥವಾ ಇವಾಗೆಲ್ಲರೂ ಮಿಕ್ಸಿಯಲ್ಲಿ ಮಾಡ್ತಾರೆ, ಮಿಕ್ಸಿಯಲ್ಲಿ ಕೂಡ ಈಸಿಯಲ್ಲಿ ಮಾಡ್ಬೋದು. ನೋಡಿ, ಚೆನ್ನಾಗಿ ಗುದ್ದಿ ಈ ರೀತಿ ಬಂದಿದೆ. ಓಕೆ, ನೋಡಿ ಚೆನ್ನಾಗಿದು ಹುಡಿ ಆಗಿದೆ. ಇಷ್ಟು ಹುಡಿ ಆದರೆ ಸಾಕು. ಮಿಕ್ಸಿಯಲ್ಲಾದರೆ ಇನ್ನೂ ಕೂಡ ನುಣ್ಣಗೆ ಆಗಿ ಹುಡಿ ಆಗುತ್ತೆ, ಆದರೆ ಇದರಲ್ಲಿ ಮಾಡೋದ್ರಿಂದ ಇಷ್ಟು ಹುಡಿ ಆಗುತ್ತೆ, ಪರವಾಗಿಲ್ಲ. ಇದು ಏನಾಗಲ್ಲ, ಸಾಂಬಾರಿಗೆಲ್ಲ ಇದೇ ರೀತಿ ಹುಡಿ ಇರಬೇಕು. ಇದನ್ನು ಇವಾಗ ಚೆನ್ನಾಗಿ ಬಿಸಿಲಿಗೆ ಇಟ್ಟರೆ, ನೀವು ಬಿಸಿಲಿಗೆ ಇಟ್ಟು ಆಮೇಲೆ ಒಂದು ಪ್ಲಾಸ್ಟಿಕ್ ಅಥವಾ ಡಬ್ಬದಲ್ಲಿ ಮುಚ್ಚಿಟ್ರೆ ತುಂಬ ಟೈಮ್ ತನಕ ಬರುತ್ತೆ. ಇವಾಗ ನಾನು ಇಲ್ಲಿ ಯೂಸ್ ಮಾಡುವಷ್ಟು ತೊಗೊಂಡಿದ್ದೀನಿ. ಒಮ್ಮೆಲೆ ಉಳಿದ್ರೆ ನಾನು ಅದನ್ನು ಟೈಟಾಗಿ ಡಬ್ಬದಲ್ಲಿ ಹಾಕಿಡ್ತೀನಿ. ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನಾನು ಯೂಸ್ ಮಾಡ್ತೀನಿ. ಓಕೆ, ಇವಾಗ ನಾನು ತರಕಾರಿಯನ್ನು ಹೆಚ್ಚುತ್ತಾ ಇದ್ದೀನಿ. ಬೇಳೆ ಆಲ್ರೆಡಿ ಇಟ್ಟಿದ್ದೀನಿ. ಬದನೆಕಾಯಿ, ಕ್ಯಾರೆಟ್, ಬೀಟ್ರೂಟು, ಆಮೇಲೆ ಸಿಹಿ ಕುಂಬಳಕಾಯಿ,
ಚೀನಿಕಾಯಿ ಅಂತ ಹೇಳ್ತಾರೆ ನೋಡಿ, ಅದು. ನಿಮ್ಗೆ ಇಷ್ಟವಾದ ಯಾವುದೇ ತರಕಾರಿ ನೀವು ತೊಗೊಳ್ಬೋದು. ಅದನ್ನೆಲ್ಲ ತರಕಾರಿಯನ್ನು ಮಿಕ್ಸ್ ಆಗಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಟೊಮೆಟೊ ಒಂದು 5 ಟೊಮೆಟೊ ತೊಗೊಂಡಿದ್ದೀನಿ. 1 ಈರುಳ್ಳಿ ಹಾಕ್ತಿದ್ದೀನಿ. ಬೀನ್ಸ್ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸು, ಆಲೂಗೆಡ್ಡೆದು ಪೂರ್ತಿಯಾಗಿ ನಾನು ಸಿಪ್ಪೆ ತೆಗಿಲಿಲ್ಲ, ಚೆನ್ನಾಗಿ ತೊಳೆದಿಟ್ಟು ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ. ಸಿಪ್ಪೆ ಆಲೂಗೆಡ್ಡೆದು ಯಾವಾಗಲೂ ತೆಗಿಲೇಬೇಕಂತ ಇಲ್ಲ, ಸಿಪ್ಪೆಯಲ್ಲಿ ಒಳ್ಳೆಯ ಪ್ರೋಟೀನ್ ಎಲ್ಲ ಇರುತ್ತೆ. ಓಕೆ, ಇದನ್ನೆಲ್ಲ ಮಿಕ್ಸ್ ಆಗಿ ಕಟ್ ಮಾಡಿ ನಾನಿವಾಗ ಬೇಯಿಸಲಿಕ್ಕೆ ಹಾಕ್ತೀನಿ. ಬದನೆ ಎಲ್ಲ ತೊಗೊಂಡಿದ್ದೀನಿ ನಾನು, 2 ಬದನೆ ಕೂಡ ಹಾಕಿದ್ದೀನಿ. ಬೇಕಿದ್ರೆ ಕ್ಯಾಪ್ಸಿಕಮ್ ಅದೆಲ್ಲ ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸಾಂಬಾರಿಗೆ ಅದೆಲ್ಲ ಹಾಕ್ತಾಯಿಲ್ಲ. ನುಗ್ಗೆಕಾಯಿ ಇದೆ, ಆದರೆ ನುಗ್ಗೆಕಾಯಿ ಕೂಡ ನೀವು ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ. ಉಪ್ಪು ಹಾಕಿದ್ದೀನಿ. ಇವಾಗ ಉಪ್ಪು ಹಾಕಿ, ಈಗ ತೊಗರಿಬೇಳೆ ಆಲ್ರೆಡಿ ಬೇಯ್ದಿದೆ. ಇವಾಗ ತರಕಾರಿ ಹಾಕ್ತಾಯಿದ್ದೀನಿ ಹಾಗೂ ಚೆನ್ನಾಗಿ ತರಕಾರಿಗೆ ಸ್ಮೂತ್ ಆಗೋವರೆಗೂ ಬೇಯಿಸ್ತೀನಿ. ಸ್ವಲ್ಪ ಇದಕ್ಕೆ ಅರಿಶಿಣ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ. ಓಕೆ, ಇವಾಗ ಸ್ವಲ್ಪ ಹೊತ್ತಾಗಿದೆ, ತರಕಾರಿ ಇವಾಗ ಸ್ಮೂತ್ ಆಗಿದೆ, ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ, ಒಳ್ಳೆ ರೀತಿಯಲ್ಲಿ ಕುದಿ ಕೂಡ ಬರ್ತಾ ಉಂಟು. ಇವಾಗ ಇದಕ್ಕೆ ನಾನು 1 ತುಂಡು ಬೆಲ್ಲ ಹಾಕ್ತಾ ಇದ್ದೀನಿ ಹಾಗೂ ಹುಳಿ ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಾಗುತ್ತೆ. ನಾನು ಕೇವಲ ನೀರಲ್ಲ, ಹುಳಿಯನ್ನು ಕೂಡ ಅದಕ್ಕೆ ಹಾಕಿದ್ದೀನಿ. ಹುಳಿಯಾಗಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಓಕೆ, ಇವಾಗ ಆಲ್ರೆಡಿ ಎಲ್ಲ ಬೇಯ್ದಿದೆ. ಒಂದು ಕುದಿ ಬರಲಿಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಸಾಂಬಾರು ಹುಡಿಯನ್ನು ಹಾಕ್ತೀನಿ. ಫಸ್ಟಿಗೆ ಸ್ವಲ್ಪ ಹಾಕಿ ನೋಡ್ತೀನಿ, ಟೇಸ್ಟ್ ಎಲ್ಲ ಖಾರ ಎಲ್ಲ ಸಾಕಾ ಅಂತ ಹೇಳಿ. ಆಮೇಲೆ ಬೇಕಿದ್ರೆ ಎಕ್ಸ್ಟ್ರಾ ಹಾಕ್ಬೋದು, ಒಮ್ಮೆಲೆ ಎಲ್ಲ ಹಾಕಬೇಕಂತ ಏನಿಲ್ಲ. ಘಮ ಘಮ ಸ್ಮೆಲ್ ಬರ್ತಾ ಉಂಟು. ಆ ಮೆಂತ್ಯ ಕಾಳಿನೆಲ್ಲ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಉಂಟು. ಇವಾಗ ನೋಡಿ ಸ್ವಲ್ಪ ಇನ್ನೂ ಕೂಡ ಹಾಕಿದೆ ನಾನು. ಓಕೆ, ಒಳ್ಳೆ ಕುದಿ ಬಂದಿದೆ, ಸಾಂಬಾರು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಸಾಂಬಾರು ಬರುತ್ತೆ. ಜಸ್ಟ್ ಯಾರಾದರೂ ಟ್ರೈ ಮಾಡಲಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನಾನು ಸಾಸಿವೆ, ಅದೇ ಸೇಮ್ ಸಾಸಿವೆ ಚೆನ್ನಾಗಿ ಫ್ರೈ ಆದಮೇಲೆ ಪಟ ಅಂತ ಹೊಡೆದ ಮೇಲೆ ಆಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿ ಫ್ಲೇವರ್. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲದವರು ಸ್ವಲ್ಪ ಕಮ್ಮಿ ಹಾಕಿದರೂ ಪರವಾಗಿಲ್ಲ. ಚೆನ್ನಾಗಿ ಬೆಳ್ಳುಳ್ಳಿ ಕೆಂಪಾಗಲಿ, ಆಮೇಲೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕೋಣ. ಓಕೆ, ಒಗ್ಗರಣೆ ರೆಡಿಯಾಗಿದೆ. ಬೇಕಿದ್ರೆ ಇಂಗು ಕೂಡ ನೀವು ಸೇರಿಸ್ಬೋದು. ಓಕೆ, ನೋಡಿ ನಮ್ಮ ಸಾಂಬಾರು ರೆಡಿಯಾಗಿದೆ. ನಿಮಗೆ ಇವತ್ತಿನ ಈ ಸಾಂಬಾರು ರೆಸಿಪಿ ಇಷ್ಟ ಆಯ್ತಂತಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪೀಸನ್ನು ಶೇರ್ ಮಾಡ್ತಾಯಿರಿ. ತುಂಬ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ಹೊತ್ತಲ್ಲಿ ಇದು ತುಂಬ ತಿಕ್ಕಾಗಿ ಚೆನ್ನಾಗಿ ಆಗುತ್ತೆ ಸಾಂಬಾರು. ಓಕೆ, ಲಾಸ್ಟಿಗೆ ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೇವಲ ಇದು ಇಡ್ಲಿಗೆ ಮಾತ್ರ ಅಲ್ಲ, ದೋಸೆಗಿರಲಿ, ರೈಸಿಗಿರಲಿ, ಎಲ್ಲದಕ್ಕೂ ಚೆನ್ನಾಗಾಗತ್ತೆ. ನಾನು ಎನಿಸ್ತೀನಿ ನೀವು ಖಂಡಿತ ಇದನ್ನು ಟ್ರೈ ಮಾಡ್ತೀರಂತ ಹೇಳಿ. ನಾನು ಆಲ್ರೆಡಿ ಸುಮಾರು ಸಾಂಬಾರು ರೆಸಿಪಿ ಎಲ್ಲ ಹಾಕಿದ್ದೀನಿ, ಎಲ್ಲವನ್ನು ನೀವು ಇಷ್ಟಪಟ್ಟಿದ್ದೀರ, ಇದನ್ನು ಕೂಡ ಖಂಡಿತವಾಗ್ಲೂ ಇಷ್ಟಪಡ್ತೀರ. ಓಕೆ, ನೋಡಿ ಸಾಫ್ಟಾಗಿ ಇಡ್ಲಿ ಆಗಿದೆ. ಈ ಇಡ್ಲಿ ರೆಸಿಪಿ ಆಲ್ರೆಡಿ ಉಂಟು ಅಂತ ಹೇಳಿದೆ ನಾನು ಡಿಸ್ಕ್ರಿಪ್ಷನಲ್ಲಿ. ಇದಕ್ಕೆ ಈ ಬಿಸಿ ಬಿಸಿ ಸಾಂಬಾರು ಹಾಕಿ ತಿನ್ನಿ, ಸೂಪರ್ ಆಗುತ್ತೆ. ಓಕೆ, ನಾಳೆ ಸಿಗ್ತೀನಿ ನಾನು ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.